ನೋಡಿ, ಈ ಜಲ್ಲಿ ಕ್ರಷರ್ಗಳಿಗೆ ಕಡಿವಾಣ ಹಾಕದೇ ಇದ್ರೆ ಮುಂದೊಂದು ದಿನ ಇಡೀ ರಾಜ್ಯವನ್ನೇ ಮಾರಿ ತಿಂತಾರೆ. ಕೋಲಾರದಲ್ಲಿ ಮತ್ತೆ ತಲೆ ಎತ್ತಿದೆ ಅಕ್ರಮ ಜಲ್ಲಿ ಕ್ರಷರ್ಗಳು. ಅತಿ ಹೆಚ್ಚು ಇಡೀ ರಾಜ್ಯವನ್ನ ದೋಚುತ್ತಾ ಇರುವವರು ಯಾರು ಅಂತ ಕೇಳಿದ್ರೆ ಇಂತಹ ಅಕ್ರಮ ಕ್ರಷರ್ಗಳೇ. ಇವರಿಗೆ ಲಂಗು ಲಗಾಮ ಹಾಕದೇ ಇದ್ರೆ, ಸರ್ಕಾರ ಗಮನ ಹರಿಸ್ತಾ ಇದ್ರೆ ಇದನ್ನ ತಡೆ ಹಿಡಿಯೋಕೆ ಸಾಧ್ಯನೇ ಆಗಲ್ಲ. ಇನ್ನು ಮುಂದೆ ಕೋಲಾರ ತಾಲೂಕಿನ ಸೀತಿ ಬೆಟ್ಟದ ಬಳಿ ಹೊಸದಾಗಿ ಕ್ರಷರ್ ಪ್ರಾರಂಭವಾಗಿದೆ ಅಂತೆ. ಕ್ರಷರ್ ವಿರುದ್ಧ ಗ್ರಾಮಸ್ಥರಿಂದ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ರೈತರ ಫಲವತ್ತಾದ ಭೂಮಿಯ ಬಳಿ ಇವರಿಗೇನೋ ಕೆಳಗಡೆ ಬಂಡೆಯೋ ಅದೋ ಇದೋ ಸಿಕ್ತು ಅಂತ ಹೇಳ್ಬಿಟ್ಟು ಅಗಿಯಕ್ ಹೋಗಿದ್ದಾರೆ. ಕ್ರಷರ್ಗೆ ಅನುಮತಿ ಕೊಟ್ಟಿದ್ದೇಕೆ ಅನ್ನುವಂತ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಸ್ಥಳೀಯರು. ರಾಜಕೀಯ ಮುಖಂಡರ ಪ್ರಭಾವ ಬಳಸಿ ಕ್ರಷರ್ಗೆ ಅನುಮತಿಯನ್ನ ಪಡೆದ ಆರೋಪ ಕೇಳಿ ಬರ್ತಾ ಇದೆ. ಕೇವಲ 4 ದಿನಕ್ಕೆ ಸುತ್ತಮುತ್ತಲ ರೈತರ ಬೆಳೆಗೆ ಹಾನಿಯನ್ನ ಮಾಡಲಾಗ್ತಾ ಇದೆ. ರೈತರು ಹಸು ಕರುಗಳು ಮೇಯ್ತಾ ಇದ್ದಂತ ಜಾಗದಲ್ಲಿ ಜಲ್ಲಿ ಕ್ರಷರ್ ನಿರ್ಮಾಣ ಆಗ್ತಾ ಇದೆ ಅಂತೆ. ಸೀತಾ ಮಠಪುರ ಮಾರ್ಜೇನಹಳ್ಳಿ ಗ್ರಾಮದ ಗ್ರಾಮಸ್ಥರಿಂದ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ. ನೋಡಿ ಬಹಳ ಸ್ಪಷ್ಟವಾಗಿ ನಾನು ನಿಮ್ಗೆ ಇಲ್ಲಿ ಹೇಳ್ತೀನಿ. ಈ ಕ್ರಷರ್ಗಳು ಏನಿದ್ದಾರೆ, ಇವರು ಆರಂಭದಲ್ಲಿ ಸರ್ ನಾವು ಒಂದಿಷ್ಟು ನಿರ್ದಿಷ್ಟ ಅವಧಿಯಲ್ಲಿ ಮಾತ್ರ ಒಂದಿಷ್ಟು ಜಾಗದಲ್ಲಿ ಮಾತ್ರ ನಿರ್ದಿಷ್ಟವಾದಂತಹ ಜಾಗದಲ್ಲಿ ಮಾತ್ರ ನಾವು ಹೊಂಡ ತೆಗಿತೀವಿ, ಅಲ್ಲಿ ಗಣಿಗಾರಿಕೆಗಳನ್ನ ಮಾಡ್ತೀವಿ ಅಂತ ಪರ್ಮಿಷನ್ ತಗೊಳ್ತಾರೆ. ಆದ್ರೆ ಆ ನಂತರ ಇವರು ಮಾಡೋದು ಹಂಗಲ್ಲ. ಅಕ್ಕಪಕ್ಕ ಇರೋ ಎಲ್ಲಾ ಜಾಗಗಳನ್ನ ಕೂಡ ಕಬಳಿಸಿಕೊಂಡು ಅಲ್ಲಿ ಕ್ರಷರ್ ಚಟುವಟಿಕೆಗಳನ್ನ ಮಾಡ್ತಾರೆ. ಅದರ ಜೊತೆಯಲ್ಲೇ ಭೂಮಿಯನ್ನ ಬಗೆದು ಅಕ್ರಮವಾಗಿ ರಾಜ್ಯಾದ್ಯಂತ ಏನಿವತ್ತು ಕ್ರಷರ್ಗಳು ದಂಧೆ ನಡೆಸ್ತಾ ಇದ್ದಾರೆ. ಇದನ್ನ ಯಾವುದೇ ಕಾರಣಕ್ಕೆ ಒಪ್ಪೋಕ್ ಸಾಧ್ಯ ಇಲ್ಲ. ಸರ್ಕಾರ ಇದನ್ನ ಗಂಭೀರವಾಗಿ ಸ್ವೀಕರಿಸಿ ಸರಿಯಾದ ರೀತಿಯಲ್ಲಿ, ಇದು ಕೇವಲ ಯಾವುದೋ ಒಂದು ಗ್ರಾಮದ ಕಥೆ ಅಲ್ಲ. ಆಲ್ಮೋಸ್ಟ್ ಎಲ್ಲಾ ರಾಜ್ಯಾದ್ಯಂತ ಎಲ್ಲಾ ಕ್ರಷರ್ಗಳು ಏನಿದ್ದಾವೆ ಅಕ್ರಮ ಕ್ರಷರ್ಗಳು, ಲೋಡ್ಗೆ ಪರ್ಮಿಷನ್ ಒಂದನ್ನು ತಗೊಂಡ್ರೆ ಇವರು ಲೋಡ್ ಹಾಕೋ ಪರ್ಮಿಷನ್ ಬೇರೆ, ಇವ್ರು ಲೋಡ್ ಹಾಕೋ ರೀತಿಯೇ ಬೇರೆ. ಸಾವಿರಾರು ಗಟ್ಟಲೆ ಲೋಡ್ ಅನ್ನ ಯಾವುದೋ ಒಂದು ಟೆಂಪೋಗೆ ಹಾಕ್ಬಿಟ್ಟು ಇಡೀ ರೋಡ್ಗಳನ್ನ ಕೂಡ ಹಾಳು ಮಾಡುವವರು ಇವರೇ. ಎಗ್ಗಿಲ್ಲದೆ ರಾಜ್ಯವ್ಯಾಪಿ ಕ್ರಷರ್ಗಳ ದಂಧೆ ಏನ್ ನಡೀತಾ ಇದೆ, ಇದಕ್ಕೆ ಲಂಗು ಲಗಾಮ್ ಸರ್ಕಾರ ಹಾಕ್ಲೇಬೇಕಾಗುತ್ತೆ. ಇನ್ನು ಈ ವಿಚಾರದ ಕುರಿತಾಗಿ ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ತೆ ಅರುಣ್. ಅಲ್ಲಿ ಕ್ರಷರ್ಗಳಿಗೆ ವಿರುದ್ಧವಾಗಿ ಆ ಸಾರ್ವಜನಿಕರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರಂತೆ. ಸಾರ್ವಜನಿಕರು ಪ್ರತಿಭಟನೆ ನಡೆಸೋದ್ರಲ್ಲಿ ಏನೂ ತಪ್ಪಿಲ್ಲ. ಯಾಕಂದ್ರೆ ನಮ್ಗೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ನಮ್ಗೆ ಜ್ವಲಂತ ಉದಾಹರಣೆಗಳು ನಮ್ ಕಣ್ಣೆದುರಿಗೆ ಇದೆ. ಈ ಕ್ರಷರ್ಗಳು ಆರಂಭಿಸಿ ಆಮೇಲೆ ಅವರು ಇತ್ತೀಚೆಗೆ ಒಂದು ಘಟನೆ ನಡೀತು. ಈ ಕ್ರಷರ್ಗಳಲ್ಲಿ ಕೆಲಸ ಮಾಡ್ತಿದ್ದವ್ರಿಗೆ ಒಂದು ಚೂರು ಕೂಡ ಅವ್ರ ಬಗ್ಗೆ ಕೇರ್ ಮಾಡದೆ ಈ ಓನರ್ಗಳು ಖಾಲಿ ದುಡ್ಡು ತಿಂತಿದ್ದ ಪರಿಣಾಮವಾಗಿ ಪಾಪ ಕ್ರಷರ್ನ ಬಂಡೆ ಬಿದ್ದು ಅನೇಕರು ಸಾವಿಗೀಡಾದ್ರು. ಸೊ ಅದೇ ಕಾರಣದಿಂದಾಗಿ ಅದೇ ಭಯದಿಂದ ಈ ಭಾಗದ ಜನರು ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರಾ, ಹೇಗೆ? ಹೌದೌದು, ಹೇಳಿ ಅರುಣ್. ಹೌದು ಕಾರ್ತಿಕ್, ಏನು ಇದು ಕೋಲಾರ ಜಿಲ್ಲೆ ಹೇಮಗಲ್ ಹತ್ರ ಮರ್ಜೇನಹಳ್ಳಿ ಗ್ರಾಮದಲ್ಲಿ ಈ ಒಂದು ಘಟನೆ ಸಂಭವಿಸತಕ್ಕಂಥದ್ದು. ಜೊತೆಗೆ ಇಲ್ಲಿ ಏನು ಆಕ್ರಮಣವಾಗಿ ಕ್ರಷರ್ ಅನ್ನು ನಿರ್ಮಾಣ ಮಾಡಿದ್ದಾರೆ. ಜೊತೆಗೆ ಏನು ಸುಮಾರು 6 ರಿಂದ 8 ಗ್ರಾಮಗಳು ಈಗಾಗಲೇ ತೊಂದರೆಯಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥದ್ದು. ಸುಮಾರು 100 ಎಕರೆಯಲ್ಲಿ ಏನು ಒಂದು ಡೆಸ್ಟ್ ಬಿದ್ದು ಸಂಪೂರ್ಣವಾಗಿ ಟೊಮೊಟೊ ಹಾಗೂ ಜೋಳ ರಾಗಿ ಸಂಪೂರ್ಣವಾಗಿ ಬೆಳೆ ನಾಶ ಆಗಿರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಸುಮಾರು ಈ ಒಂದು ಜನರಿಗೆ ಇದನ್ನೇ ನಂಬ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಕೂಡ ಏನು ಈ ಒಂದು ಇದರಿಂದ ಜನಪ್ರತಿನಿಧಿಗಳಾಗಿರ್ಬೋದು ಮತ್ತೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳಾಗಿ ಈಗಾಗಲೇ ನಾವು ಮನವಿ ಮಾಡಿದ್ದೀರಿ. ಆದ್ರೆ ಅಧಿಕಾರಿಗಳು ಎಲ್ಲರೂ ಕೂಡ ಮೌನವಾಗಿರತಕ್ಕಂಥದ್ದು ಕೂಡ ಇಲ್ಲಿರ್ತಕ್ಕಂಥ ರೈತರು ಹೇಳ್ತಾ ಇದ್ದಾರೆ. ಜೊತೆಗೆ ಇಲ್ಲಿರ್ತಕ್ಕಂಥ ಏನು 100 ಎಕರೆಯಲ್ಲಿ ಬರ್ತಕ್ಕಂಥ ಬೆಳೆ ಸಂಪೂರ್ಣವಾಗಿ ಲಾಸ್ ಆಗಿದೆ. ರೈತರಿಗೆ ಏನೋ ಆ ಭಾಗದಲ್ಲಿ ಇರ್ತಕ್ಕಂಥ ಕೆಲವರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಇದ್ರ ಬಗ್ಗೆ 100 ಏನೋ ಇದರಿಂದ ರಾಜಕೀಯ ವ್ಯಕ್ತಿಗಳ ಒಂದು ಕೈವಾಡ ಇದೆ ಅಂತಕ್ಕಂಥದ್ದು ಕೂಡ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಹೀಗಾಗಿ ಇವತ್ತು ಒಂದು ಹೋರಾಟ ಪ್ರಾರಂಭವಾಗಿದೆ. ಇನ್ನು 3 ದಿನಗಳ ಕಾಲ ನಿರಂತರವಾಗಿ ಈ ಒಂದು ಹೋರಾಟ ನಡೀತಾ ಇರ್ತದೆ. ಇದನ್ನೇನೋ ಅಂತಂದ್ರೆ ಇದನ್ನು ಬಗೆಹರಿಸಿಲ್ಲ ಅಂತಂದ್ರೆ
ಇದ್ದಾರೆ. ಮುಂದಿನ ದಿನಗಳಲ್ಲಿ ಪಾದಯಾತ್ರೆ ಮುಖಾಂತರ ಕೋಲಾರ ಜಿಲ್ಲಾ ಕಚೇರಿ ಮುಂಭಾಗದಲ್ಲಿ ನಾವು ಪ್ರತಿಭಟನೆ ಮಾಡ್ತೀರಿ ಅಂತಕ್ಕಂಥದ್ದು ಕೂಡ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇಲ್ಲಿ ಅಕ್ರಮಣವಾಗಿ ಕ್ರಷರ್ ಅನ್ನು ಮುಚ್ಚಲೇಬೇಕು, ಇಲ್ಲಿರ್ತಕ್ಕಂಥ ಜನಸಾಮಾನ್ಯರಿಗೆ, ರೈತರಿಗೆ, ಸಾರ್ವಜನಿಕರಿಗೆ ಏನು ಈ ಒಂದು ಸಮಸ್ಯೆಗಳನ್ನ ಮುಕ್ತಗೊಳಿಸಬೇಕು ಅಂತಕ್ಕಂಥದ್ದು ಇವತ್ತಿನ ಹೋರಾಟ ಪ್ರಾರಂಭವಾಗಿದೆ. ಕಾರ್ತಿಕ್, ಎಸ್, ಹೋರಾಟ ಪ್ರಾರಂಭ ಆಗೋದು ಮಾತ್ರ ಅಲ್ಲ, ಇದಕ್ಕೊಂದು ಒಳ್ಳೆಯ ಅಂತ್ಯ ಕೂಡ ಸಿಗಬೇಕು. ಅದರ ಜೊತೆಯಲ್ಲಿ ಇದರ ಹಿಂದೆ ಪ್ರಭಾವಿಗಳು ಅಥವಾ ಆ ಭಾಗದ ರಾಜಕಾರಣಿಗಳು ಇವ್ರ್ಯಾರಾದ್ರೂ ಲಿಂಕ್ ಇರುವಂತಹ ಲಕ್ಷಣಗಳೇನಾದ್ರೂ ಕಾಣಿಸ್ತಾ ಇದೆಯಾ? ಹೌದು. ಏನು ಬೆಳಗ್ಗೆ ಕೆಲವರು ಅಂತಂದ್ರೆ ಏನು ಸೋಷಿಯಲ್ ಮೀಡಿಯಾದವರು ಹೋಗಿ ಅಲ್ಲಿ ಸುದ್ದಿ ಬಿತ್ತರಿಸಿರ್ತಾರೆ. ಜೊತೆಗೆ ಅಲ್ಲಿ ಸುಮಾರು ಏಕಾಏಕಿಗೆ ಏನು 50ರಿಂದ 100 ಕಾರುಗಳು ಬಂದಿರತಕ್ಕಂಥದ್ದು. ಏನು ಅವರು ಬಂದು ಮಾಧ್ಯಮದವರು ಕೂಡ ಧಮಕಿ ಆಗಿರ್ತಕ್ಕಂಥದ್ದು. ಯಾರಾದ್ರೂ ಸುದ್ದಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಇದರ ಪಶ್ಚಾತ್ತಾಪ ಪಡಬೇಕಾಗುತ್ತೆ ಅಂತಕ್ಕಂಥ ಹೇಳಿಕೆ ಕೂಡ ನೀಡಿ ಹೋಗಿರ್ತಕ್ಕಂಥದ್ದು. ಇಷ್ಟೆಲ್ಲ ಕೂಡ ಇದರ ಹಿಂದೆ ಅತಿ ದೊಡ್ಡ ಕೈವಾಡ ಇದೆ, ಅತಿ ದೊಡ್ಡ ರಾಜಕೀಯ ಬಲವಿದೆ. ಇಂತಹ ಒಂದು ಬಲಿಷ್ಠವಾಗಿರ್ತಕ್ಕಂಥ ರಾಜಕಾರಣ ಮುಂದೆ ನಾವು ಹೇಗೆ ಈ ಸಮಸ್ಯೆಯಿಂದ ಹೊರಗೆ ಬರಬೇಕು ಅಂತಕ್ಕಂಥದ್ದು ಕೂಡ ಜನಸಾಮಾನ್ಯರಲ್ಲಿ ಈಗಾಗಲೇ ಆತಂಕ ಮೂಡಿದೆ. ಇನ್ನೊಂದು ಮುಖ್ಯವಾದ ವಿಚಾರ ಅಂತಂದ್ರೆ ಇತ್ತೀಚಿನ ಈಗ ಈ ಒಂದು ಕ್ರಷರ್ ಮೂಲಕ ರಾತ್ರಿ ಹೊತ್ತು ಹಗಲು ಹೊತ್ತು ಅಂತಂದ್ರೆ ಏನು ಸ್ಫೋಟ ಅಂತಂದ್ರೆ ಈ ಒಂದು ಕಲ್ಲು ಬಂಡೆಗಳನ್ನ ಸ್ಫೋಟ ಮಾಡ್ತಾರೆ ಅಂತ ಸ್ಫೋಟಗೊಂಡ ಸಂದರ್ಭದಲ್ಲಿ ಮಕ್ಕಳಿಗೆ ಮತ್ತು ಅಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಬಹಳಷ್ಟು ತೊಂದರೆ ಆಗಿರ್ತಕ್ಕಂಥದ್ದು. ಬಹಳ ಒಂದು ಬಾಂಬ್ ಸ್ಫೋಟ ಆಗುವುದರಿಂದ ಇಲ್ಲ ಈ ಭಾಗದಲ್ಲಿ ತುಂಬಾ ಅನೇಕ ಜನರಿಗೆ ಒಂದು ಸಮಸ್ಯೆಯಿಂದ ಸಿಕ್ಕಾಕೊಂಡಿರ್ತಕ್ಕಂಥದ್ದು. ಕಾರ್ತಿಕ್, ಎಸ್, ಖಂಡಿತ ಅರುಣ್, ಕರೆ ಮಾಡೋದಕ್ಕಾಗಿ, ಸಂಪರ್ಕಕ್ಕೆ ಬಂದಕ್ಕಾಗಿ ಧನ್ಯವಾದಗಳು, ಮಾಹಿತಿಗಳನ್ನು ನೀಡಿದ್ದಕ್ಕೆ. ಸೊ ಕ್ರಷರ್ ವಿರುದ್ಧ ಗ್ರಾಮಸ್ಥರು ಮಾತಾಡಿದ್ದಾರೆ, ಏನೇನು ಮಾತಾಡಿದ್ದಾರೆ ಕೇಳ್ಕೊಂಡು ಬನ್ನಿ. ಒಂದು ಪಾರ್ಟಿಗೆ ಸಂಬಂಧಪಟ್ಟಿದೆ. ನಾನು ಬಂದು ನನ್ನ ಪಕ್ಷದ್ದು ಇನ್ನೊಬ್ಬ ವ್ಯಕ್ತಿಗೆ ಹೇಳೋಕ್ಕೆ ನಂಗೆ ಇಷ್ಟ ಇಲ್ಲ. ನಾನು ಪ್ರಾಮಾಣಿಕವಾಗಿ ಆತ್ಮಸಾಕ್ಷಿಯಾಗಿ ಹೋದಾರಮ್ಮ ತಾಯಿ ಹಣ್ಣು ಹೇಳ್ತೀನಿ, ನಾನು ರಾಜಕೀಯ ಮಾಡೋಕ್ಕೆ ಬಂದಿಲ್ಲ. ಮತ್ತು ಯಾರೋ ರಾಜಕೀಯ ವ್ಯಕ್ತಿ ಅಂತ ನಾನು ಇಲ್ಲಿ ಬಂದಿಲ್ಲ. ಮತ್ತು ಅವರು ಬೇರೆ ತಾಲೂಕವರು, ಅವರು ಒಬ್ಬ ಒಳ್ಳೆ ಮೇಲೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಆದರೆ ಇಲ್ಲಿ ಅವರೆಲ್ಲೋ ಇಂಥ ವ್ಯಾಪಾರಗಳು ಬೇಜಾರು ಇರ್ತದೆ. ಆದರೆ ನಮ್ಮ ರೈತರಿಗೆ ತೊಂದರೆ ಕೊಡಕ್ಕೆ ಬರೋದು ಅಷ್ಟಿಲ್ಲ. ಅಂದರೆ ಅಂತ ನಾವು ಯಾರನ್ನೂ ಬಿಡಲ್ಲ. ನಮ್ಮ ಮನೆಯವರಾದರೆ ಕೂಡ ರೈತರಿಗೆ ತೊಂದರೆ ಕೊಟ್ಟರೆ ನಾವು ಅವರಿದ್ರು ಹೋರಾಟ ಮಾಡ್ತೀವಿ. ಅದನ್ನು ಮನಗಂಡು ಸೀತಿ, ಮಟ್ಪುರ ಮತ್ತು ಮಾಜನಹಳ್ಳಿ, ತಿಪ್ಪೇನಹಳ್ಳಿ ಈ ಮಧ್ಯಭಾಗದಲ್ಲಿ ರೈತರಿಗೆ ತೊಂದರೆ ಆಗುವ ರೀತಿಯಲ್ಲಿ ಈ ಕೃಷಿಯನ್ನ ಮಡಗಿದ್ದಾರೆ. ಈ ಕೃಷಿಯನ್ನ ಉದ್ಘಾಟನೆ ಮಾಡಿದ್ದಾರೆ. ಯಾರಿಗೂ ಗಮನಕ್ಕೆ ಬರದೆ ಸುತ್ತಮುತ್ತ ಗ್ರಾಮಸ್ಥರ ಒಂದು ಮಾಜರ್ ಮಾಡಿ ಅಭಿಪ್ರಾಯ ಪಡ್ಕೊಂಡು ಅವರು ಈ ತರ ಕೃಷಿಗಳನ್ನ ಕೊಡಬೇಕು. ನಮ್ಮ ಹೋರಾಟ ಏನಂತ ಹೇಳಿದ್ರೆ ಇಲ್ಲಿನ ನಮ್ಮ ಊರು, ನಮ್ಮ ಪರಿಸರ ರಕ್ಷಣೆ, ನಮ್ಮ ಹೊಲ ಗದ್ದೆನ ರಕ್ಷಣೆ ಮಾಡೋಕ್ಕೋಸ್ಕರ ಉದ್ದೇಶಕ್ಕೋಸ್ಕರವಾಗಿ ನಾವು ಇಲ್ಲಿ ದಿನ ಹೋರಾಟ ಮಾಡ್ತಾ ಇದೀವಿ. ರೈತರು ಈ ಭಾಗದಲ್ಲಿ ಏನು ಹೋರಾಟ ಮಾಡ್ತಾ ಇದ್ದಾರೆ, ಯಾರೇ ಸ್ವಂತ ಕೆಲಸಕ್ಕೆ ಮಾಡ್ತಾ ಇಲ್ಲ. ಇಲ್ಲಿ ಬೆಳೆಯಂತ ಬೆಳೆ, ಇಲ್ಲಿ ಫಲವತ್ತಾದಂತ ಭೂಮಿ ಇದೆ. ಈ ಭೂಮಿನ ಅಲ್ಲಿ ಬೆಳೆಯಂತ ಟೊಮಾಟೊ ಆಗಿರ್ಬೋದು, ರಾಗಿ ಆಗ್ಬೋದು. ಇಲ್ಲಿ ಸರ್ಕಾರಿ ಸರ್ವೆ ನಂಬರ್ 19 ಗೋಮಾಳದಲ್ಲಿ ಇವರು ಕ್ರಷರ್ ಮಾಡ್ತಾ ಇದ್ದಾರೆ. ಆ ಕ್ರಷರ್ ಇಂದ ಬ್ಲಾಸ್ಟ್ ಮಾಡ್ತಾರೆ. ನೈಟ್ ಎಲ್ಲ ಮನೆಗಳ ಮೇಲೆ ಎಲ್ಲ ಧೂಳು ಬರ್ತಾ ಇದೆ, ಮನೆಗಳಲ್ಲಿ ಸೌಂಡ್ ಬರ್ತಾ ಇದೆ. ಇಲ್ಲಿ ಪಕ್ಕದಲ್ಲಿ ಓವರ್ ಟ್ಯಾಂಕ್ ಇದೆ. ಆ ಓವರ್ ಟ್ಯಾಂಕು ಕಲ್ಲುಗಳು ಬಿದ್ದು ಸ್ವಲ್ಪ ಹಾನಿ ಆಗಿದೆ. ಇಲ್ಲಿ ಸರ್ಕಾರಿ ರೋಡ್ ಒಂದಿದೆ, ಆ ರೋಡ್ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಭಾಗದ ದನಕರುಗಳೆಲ್ಲ ಮೇಯ್ಬೇಕಂದ್ರೆ ಅದೇ ದಾರಿಯಲ್ಲಿ ಹೋಗ್ಬೇಕು. ಆ ರೋಡ್ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಮತ್ತೆ ಈ ಬೆಟ್ಟದಲ್ಲಿ ಅನೇಕ ನವಿಲುಗಳು, ಜಿಂಕೆಗಳು, ಎಲ್ಲ ಕಾಡು ಪ್ರಾಣಿಗಳೆಲ್ಲ ಇದ್ದಾವೆ. ಅವೆಲ್ಲ ಊರುಗಳಿಗೆ ಬರೋ ಮಟ್ಟ ಆಗಿದೆ. ಯಾವುದೇ ಕಾರಣಕ್ಕೂ ರೈತರನ್ನೆಲ್ಲ ಇಲ್ಲಿ ಸಾಯಿಸ್ಬಿಟ್ಟು ನ್ಯಾಷನಲ್ ಹೈವೇ ಮಾಡಂತ ಯಾವುದೇ ಸಂವಿಧಾನದಲ್ಲಾಗ್ಲಿ ಯಾವ ಇದ್ರಲ್ಲೂ ಹೇಳಿಲ್ಲ. ಈಗ ನಾವು ಕೇಳ್ತಾ ಇರೋದಕ್ಕೆ ನ್ಯಾಷನಲ್ ಹೈವೇ ಕೊಟ್ಟಿದ್ದಾರೆ, ಅದಕ್ಕೆ ಅಂತ ಗೌರ್ಮೆಂಟ್ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಇಲ್ಲಿ ರೈತರಿಗೆ ಟಮಾಟ ಮತ್ತೆ ವ್ಯವಸಾಯ ಮಾಡಕ್ಕೆ ರೇಷ್ಮೆ, ಈ ಭಾಗದ ರೈತರು ಅದೇ ಕೃಷಿ ನೋಡ್ಕೊಂಡು ನಂಬ್ಕೊಂಡೇ ಇರೋದು. ಅದರಿಂದ ರೈತರನ್ನ ಹಾಳು ಮಾಡಿ ಯಾವುದೇ ರೋಡ್ ಮಾಡ್ಬೇಕಂತ ಯಾವ ಇದ್ರಲ್ಲೂ ಇಲ್ಲ. ನಮ್ದು ಒಂದೇ ಬೇಡಿಕೆ ಏನಂದ್ರೆ ಕ್ರಷರ್ನ ತೊಲಗಿಸ್ಬೇಕು, ರೈತರನ್ನ ಉಳಿಸ್ಬೇಕು. ಈ ಭಾಗದಲ್ಲಿ 16 ಹಳ್ಳಿಗಳಿಗೂ ಮತ್ತೆ ಗೋವುಗಳ ಮೇಸಕ್ಕೆ ಇರೋದು ಅದೊಂದೇ ಗೋಮಾಳ ಜಮೀನು. ಸರ್ವೆ ನಂಬರ್ 19 ಆ ಗೋವುಗಳ ಮೇಸಕ್ಕೆ ಇರೋದು ಅದೊಂದೇ ಸರ್ವೆ ನಂಬರ್ 19 ಇರೋದ್ರಿಂದ ನಮ್ಗೆ ರೈತರಿಗೆಲ್ಲ ತೊಂದರೆ ಆಗಿರೋದು. ಇವಾಗ ಜೀವಗಳ ಮೇಸಕ್ಕೂ ಯಾವ್ದು ಜಾಗ ಇಲ್ಲ. ಏನು ಈ ಮಟ್ಪುರ, ತಿಪ್ಪೇನಹಳ್ಳಿ, ಮಾರ್ಜನಹಳ್ಳಿ ಭಾಗದ ರೈತರಿಗೆ ಜೀವಗಳ ಮೇಸಕ್ಕೆ ಬೆಳಗ್ಗೆ ಮುಚ್ಚೋದು ಬಂತಂದ್ರೆ ನಾವು ಬೆಳೆಯೋದು ಹೆಂಗೆ, ನಾವು ಜೀವನ ಮಾಡೋದು ಹೆಂಗೆ? ಈ ನಾವು ಸುಮಾರು ಸರಿ ಮನವಿ ಮಾಡಿದ್ರು ನಮ್ಮ ಜಿಲ್ಲಾಧಿಕಾರಿಗಾಗ್ಬೋದು, ಕಮಿಷನರ್ ಸಾಹೇಬ್ ಎಲ್ರಿಗೂ ನಾವು ಮನವಿ ಮಾಡಿದ್ರು. ಮನವಿಗೆ ಏನು ಅವರು ಇದೇ ಒಂದು ಪ್ರತಿಕ್ರಿಯೆನೇ ಇಲ್ಲ. ಏನೋ ಅವ್ರ ಪರ್ಮಿಷನ್ ಕೊಟ್ಟವ್ರು ಇವ್ರು ಮಾಡ್ತಾನೆ ಅವ್ರೆ. ಇವ್ರು ಮಾಡ್ಕೊಂಡು ಹೋದ್ರೆ ನಾವು ಜೀವನ ಮಾಡೋದಕ್ಕೆ ಹೆಂಗೆ, ನಾವು ಜೀವನ ಮಾಡೋದಕ್ಕೆ ಕಷ್ಟ. ಬೆಳಗ್ಗೆ ಮುಚ್ಚೋದು ಬಂತಂದ್ರೆ ನಾವು ಬೆಳೆಯೋದು ಹೆಂಗೆ, ನಾವು ಜೀವನ ಮಾಡೋದು ಹೆಂಗೆ? ಈ ನಾವು ಸುಮಾರು ಸರಿ ಮನವಿ ಮಾಡಿದ್ರು ನಮ್ಮ ಜಿಲ್ಲಾಧಿಕಾರಿಗಾಗ್ಬೋದು, ಕಮಿಷನರ್ ಸಾಹೇಬ್ ಎಲ್ರಿಗೂ ನಾವು ಮನವಿ ಮಾಡಿದ್ರು. ಮನವಿಗೆ ಏನು ಅವರು ಇದೇ ಒಂದು ಪ್ರತಿಕ್ರಿಯೆನೇ ಇಲ್ಲ. ಏನೋ ಅವ್ರ ಪರ್ಮಿಷನ್ ಕೊಟ್ಟವ್ರು ಇವ್ರು ಮಾಡ್ತಾನೆ ಅವ್ರೆ. ಇವ್ರು ಮಾಡ್ಕೊಂಡು ಹೋದ್ರೆ ನಾವು ಜೀವನ ಮಾಡೋದಕ್ಕೆ ಹೆಂಗೆ, ನಾವು ಜೀವನ